ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಕ್ಲಾಸಿಕ್ ಕಿಚನ್. ಇವತ್ತು ನಾವು ಮಧ್ಯಾಹ್ನದ ಊಟಕ್ಕೆ ಬೆಂಡೆಕಾಯಿ ಸಾಂಬಾರನ್ನು ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಮೊದಲಿಗೆ ಬೆಂಡೆಕಾಯಿನ ತೊಳೆದು ಒರೆಸಿಟ್ಟುಕೊಂಡು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀವಿ. ನಂತರ ಸಾಂಬಾರಿನ ಖಾರಕ್ಕೆ ಟೊಮೊಟೊ, ಆನಿಯನ್, ತುರಿದ ತೆಂಗಿನಕಾಯಿ, ಒಂದು ಪಿತ್ತ ಹುಣಸೆ ಹಣ್ಣು, ಜೀರಿಗೆ ಮತ್ತು ಕೊತ್ತಂಬರಿ ಸೊಪ್ಪನ್ನು ತಗೊಂಡಿದ್ದೀವಿ. ಇದನ್ನು ಒಂದು ಜಾರಿನಲ್ಲಿ ಹಾಕಿ ಸಣ್ಣಗೆ ರುಬ್ಬಿಕೊಳ್ಬೇಕು. ನಂತರ ಖಾರಕ್ಕೆ ತಕ್ಕಷ್ಟು ಅಚ್ಚ ಖಾರದ ಪುಡಿ ಮತ್ತು ಸಾಂಬಾರ ಪುಡಿಯನ್ನು ಸೇರಿಸ್ಕೋಬೇಕು. ನಂತರ ಮೊಳಕೆ ಬಂದ ಕಡಲೆಕಾಳು, ಪೊಟ್ಯಾಟೊ, ಆನಿಯನ್, ಟೊಮ್ಯಾಟೊ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಒಗ್ಗರಣೆಗೆ ತಗೊಂಡಿದ್ದೀವಿ. ನಂತರ ಕಟ್ ಮಾಡಿಟ್ಕೊಂಡಂತಹ ಬೆಂಡೆಕಾಯಿಯನ್ನು ಎಣ್ಣೆ ಇಲ್ಲದೆ ಹುರ್ಕೋತಾ ಇದ್ದೀವಿ. ಇದನ್ನು ಹೇಗೆ ಹುರ್ಕೋತಾ ಇದ್ದೀವಿ ಅಂದರೆ, ಇದು ಲೋಳೆ ಲೋಳೆ ಬರುತ್ತೆ ಹುರ್ಕೊಳ್ಳಿಲ್ಲ ಅಂದರೆ, ಡೈರೆಕ್ಟಾಗಿ ಸಾಂಬಾರಿಗೆ ಹಾಕಿದರೆ. ಅದರಿಂದ ಇಲ್ಲಿ 2-3 ಸ್ಪೂನು 90% ಬೆಂಡೆಕಾಯಿ ಬೆಂದ ನಂತರ ಹಾಕ್ತಾ ಇದ್ದೀವಿ. ಏನಾದರೂ 10% ನೀರಿನ ಅಂಶ ಇದ್ದರೆ ಅದು ಹೋಗುತ್ತೆ. ನಂತರ ಒಂದು ಪಾತ್ರೆಯನ್ನು ತೆಗೆದುಕೊಂಡು ಅದಕ್ಕೆ 2-3 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿ ಕಾಯಕ್ಕಿಡ್ತಾ ಇದ್ದೀವಿ. ಇದನ್ನು ನಾವು ಸಾಂಬಾರಿಗೆ ಒಗ್ಗರಣೆನ ಹಾಕ್ತಾ ಇದ್ದೀವಿ. ಎಣ್ಣೆ ಕಾದ ನಂತರ ಇದಕ್ಕೆ ನಾವು ಸಾಸಿವೆಯನ್ನು ಸೇರಿಸ್ಕೊತಾ ಇದ್ದೀವಿ. ಇದು ಸಿಡಿದ ನಂತರ ಕರಿಬೇವಿನ ಸೊಪ್ಪು ಮತ್ತು ಆನಿಯನ್ನ ಸೇರಿಸ್ಕೊಂಡು ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ಇದು ಅರ್ಧ ಬೆಂದ ನಂತರ ಟೊಮೊಟೊವನ್ನು ಸೇರಿಸ್ಕೋಬೇಕು. ಇದು ಹಸಿ ವಾಸನೆ ಹೋಗೋವರೆಗೂ ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೋಬೇಕು. ನೀವು ಈ ಹಂತದಲ್ಲಿ ಸ್ವಲ್ಪ ಉಪ್ಪನ್ನು ಸಹ ಸೇರಿಸ್ಕೋಬೋದು. ನಂತರ ರುಬ್ಬಿಟ್ಟುಕೊಂಡಿರುವಂತಹ ಖಾರನ ಸೇರಿಸ್ತಾ ಇದ್ದೀವಿ. ನಿಮಗೆ ಎಷ್ಟು ಸಾಂಬಾರು ಬೇಕು ಅಷ್ಟು ಪ್ರಮಾಣದಲ್ಲಿ ನೀರನ್ನು ಸೇರಿಸ್ಕೋಬಹುದು. ಇಲ್ಲಿ ನಾವು 4-5 ಜನಕ್ಕೆ ಆಗುವಷ್ಟು ಸಾಂಬಾರನ್ನು ಮಾಡ್ತಾ ಇರೋದ್ರಿಂದ 1-2 ಲೋಟ ನೀರನ್ನು ಸೇರಿಸ್ಕೋತಾ ಇದ್ದೀವಿ. ನಿಮಗೆ ಸಾಂಬಾರು ಯಾವ ತಿಕ್ನೆಸ್ಸಲ್ಲಿ ಬೇಕು ಅನಿಸುತ್ತೆ ಆ ತಿಕ್ನೆಸ್ನಲ್ಲಿ ಮಾಡ್ಕೋಬಹುದು. ಸ್ವಲ್ಪ ತೆಳು ಬೇಕು ಅನಿಸಿದ್ರೆ ಇನ್ನೂ ಸ್ವಲ್ಪ ನೀರನ್ನು ನೀವು ಸೇರಿಸ್ಕೋಬೋದು. ಇವಾಗ ನಾವು ಮೊಳಕೆ ಬಂದಂಥ ಕಡಲೆಕಾಳು, ಕಟ್ ಮಾಡ್ಕೊಂಡಿರೋಂತಹ ಪೊಟ್ಯಾಟೊನ ಸಾಂಬಾರಿಗೆ ಹಾಕಿ ಇದು ಒಂದು ಕುದಿ ಬರೋಕ್ಕೆ ಅಂತ ಬಿಡ್ತಾ ಇದ್ದೀವಿ. ನೀವು ಹಸಿ ಕಾಳನ್ನು ಸಹ ಯೂಸ್ ಮಾಡ್ಕೋಬಹುದು. ಕಡಲೆಕಾಳಿನ ಆಲ್ಟರ್ನೇಟಿವ್ ಆಗಿ ನಿಮಗೆ ಯಾವ ಕಾಳು ಇಷ್ಟ ಆಗುತ್ತೆ ಆ ಕಾಳನ್ನ ನೀವು ಹಾಕೋಬಹುದು. ಇಲ್ಲಿ ನಾವು ನೋಡಬಹುದು ಸಾಂಬಾರು ಕುದಿ ಬರ್ತಾ ಇದೆ. ನಾವು ಕೊನೆಯಲ್ಲಿ ಹುರಿದಿಟ್ಕೊಂಡಿರುವಂತಹ ಬೆಂಡೆಕಾಯಿನ ಸೇರಿಸ್ತಾ ಇದ್ದೀವಿ. ಕಡಲೆಕಾಳು ಆಲ್ರೆಡಿ ನೆಂದಿರೋದ್ರಿಂದ ಇದು ಹೆಚ್ಚು ಸಮಯ ತೆಗೆದುಕೊಳ್ಳಲ್ಲ. ಹಸಿ ವಾಸನೆ ಹೋಗೋವರೆಗೂ ಇದು ಕುದ್ದಿದೆ. ಇವಾಗ ಹುರಿದು ಇಟ್ಕೊಂಡಿರುವಂತಹ ಬೆಂಡೆಕಾಯಿನ ಸೇರಿಸ್ತಾ ಇದ್ದೀವಿ. ಇದಾದ ನಂತರ ಹೆಚ್ಚು ಸಮಯ ತೆಗೆದುಕೊಳ್ಳಲ್ಲ ಇದು. ಮೂರರಿಂದ 4 ನಿಮಿಷ ಇದನ್ನು ಬೇಯೋದಕ್ಕೆ ಬಿಡಬೇಕು.
ಇದು ಇಷ್ಟೇ ವೀಕ್ಷಕರೇ, ಎಷ್ಟು ಸುಲಭವಾಗಿ ನಾವು ಮಾಡ್ಕೋಬಹುದು, ನೀವೇ ನೋಡಿ. ಈಗ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀವಿ. ತುಂಬ ಈಸಿಯಾಗಿ ನಾವು ಬೆಂಡೆಕಾಯಿ ಸಾಂಬಾರನ್ನು ಮಾಡಬಹುದು. ತುಂಬ ರುಚಿಯಾಗಿರುತ್ತೆ, ಉಪ್ಪು ಹುಳಿ ಖಾರವಾಗಿ. ಈಗ ನಾವು ಕೊತ್ತಂಬರಿ ಸೊಪ್ಪನ್ನು ಕೊನೆಯದಾಗಿ ಹಾಕ್ತಾ ಇದ್ದೀವಿ. ನಮ್ಮ ಬೆಂಡೆಕಾಯಿ ಸಾಂಬಾರ್ ರೆಡಿಯಾಗಿದೆ. ಇದನ್ನು ಬಿಸಿ ಅನ್ನದೊಂದಿಗೆ ಸರ್ವ್ ಮಾಡಿದರೆ ತುಂಬ ರುಚಿಯಾಗಿರುತ್ತದೆ. ನೀವು ಸಹ ಮನೆಯಲ್ಲಿ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.